ಕೊಟ್ಟ ಸಾಲವ ಕೊಡದವ ನಾಯಿ. ಸಾಮಾನ್ಯ ಮೇಲ್ನೋಟಕ್ಕೆ ಏನರ್ಥ, ನಾವೇನೋ ದುಡ್ಡು ಕೊಟ್ಟಿದ್ದೀವಿ, ಸಾಲ ಕೊಡಲಿಲ್ಲ, ಬಾಯಿಗೆ ಬಂದಾಗ ಬೈತೀವಿ, ಯಾವಾಗ ಸಾಲ ಕೊಡ್ತೀರಿ ಹಾಗೆ ಹೀಗೆ ಅಂತ ಕೇಳ್ತೀವಿ. ಆದರೆ ಇಲ್ಲಿ ಕೊಟ್ಟ ಸಾಲ ಅಂದರೆ ಯಾವುದು? ಇದೆಲ್ಲ ಅಲ್ಲ. ಈಗ ಈ ಹಣ ಕೊಟ್ಟಿಲ್ಲ, ಯಾಕೆ ಕೊಟ್ಟಿಲ್ಲ ಅಂತ ಜಗಳ ಆಡೋದು ಇದೆಲ್ಲ ಸಂಸಾರದಲ್ಲಿ ಇದ್ದದ್ದೇ. ಈಗ ಹೇಳ್ತಾ ಇರೋದು ಪಂಚಭೇದ ಜ್ಞಾನ ಇಲ್ಲದಿದ್ದಂಥ ಜ್ಞಾನ ಶೂನ್ಯನಾದ ವ್ಯಕ್ತಿಗೆ ನಾಯಿ ಅಂತ ಕರೀತಾರೆ. ಅವನಿಗೂ ಕೊಟ್ಟ ಸಾಲಕ್ಕೂ ಸಂಬಂಧ ಏನು ಅಂತಂದರೆ, ಕೊಟ್ಟ ಸಾಲ ಈ ಪಂಚಭೇದ ನೋಡಿ, ಜೀವ ಜೀವ ಭೇದ ಉಂಟು, ಜೀವ ಜಡ ಭೇದ ಉಂಟು, ಜಡ ಜಡ ಭೇದ ಉಂಟು, ಜಡ ಈಶ ಭೇದ ಉಂಟು. ಇವುಗಳ ಜ್ಞಾನ ಸರಿಯಾಗಿ ಆಗಿದ್ದರೆ ನಮ್ಮಿಂದ ಕೊಟ್ಟ ಸಾಲವ ಕೊಡದವ ನಾಯಿ ಆಗ್ತಾ ಇರಲಿಲ್ಲ. ಯಾವುದು ಕೊಟ್ಟ ಸಾಲ? ಇವತ್ತು ಉದಾಹರಣೆಗೆ ನಿಮಗೆ ಹೇಳಬೇಕಾದ್ರೆ ಇವೆಲ್ಲ ದುಡ್ಡಿನ ಬಿಡಿ, ನಿಜವಾಗಿ ಜೀವನದಲ್ಲಿ ಯಾವುದು ಸಾಲ ನೋಡಿ. ನಮ್ಮ ಹಿರಿಯರು ನಮಗೆ ಕಲಿಸಿಕೊಟ್ಟದ್ದು ಪ್ರತಿನಿತ್ಯ ಸಂಧ್ಯಾ ವಂದನೆ ಮಾಡಬೇಕು. ಆದರೆ ನಾವು ಸಂಧ್ಯಾ ವಂದನೆ ಇಷ್ಟ ಇದೆಯೋ ಇಲ್ವೋ, ನಾವು ಮಕ್ಕಳಿಗಾಗಿ ಆದರೂ ನಾವು 3 ಹೊತ್ತು ಸಂಧ್ಯಾ ವಂದನೆ ಮಾಡಬೇಕು. ಯಾಕೆ? ನಾಳೆ ನಮ್ಮ ಮಗ ನೋಡಿಬಿಟ್ಟು 3 ಹೊತ್ತು ಸಂಧ್ಯಾ ವಂದನೆ ಮಾಡಬೇಕು ಎಂಬ ತಿಳುವಳಿಕೆನೇ ಮರ್ತೋಗ್ಬಿಡ್ತಾನೆ. ಇಲ್ಲ, ಮಾಡೋದೇ ಇಲ್ಲ, ಧೈರ್ಯ ಅವನಿಗೆ. ಯಾಕೆ? ನಮ್ಮಪ್ಪನೇ ಮಾಡಲ್ಲ, ನಾನು ಯಾಕೆ ಮಾಡಬೇಕು ಅಂತ. ಹಾಗಾದರೆ ನಮ್ಮ ಹಿರಿಯರು ಕೊಟ್ಟ ಸಾಲ ಅದನ್ನು ನಾವು ತೀರಿಸದಿದ್ದರೆ, ನಾವು ಸಮಾಜಕ್ಕೆ ಕೊಡದಿದ್ದರೆ ಎಷ್ಟು ದೊಡ್ಡ ಸಾಲಗಾರರಾಗ್ತೀವಿ. ಕೊಟ್ಟ ಸಾಲವ ಕೊಡದವ ನಾಯಿ ಎಂದರು. ನಾಯಿ ಅಂದರೆ ಪಂಚಭೇದ ಜ್ಞಾನ ಇಲ್ಲ, ಅದಕ್ಕೆ ನೀನು ಕೊಟ್ಟಿಲ್ಲ. ಜೀವ ಜೀವ ಭೇದ ಇದೆ. ನೀನೇನು ತಿಳ್ಕೊಂಡ್ಯಾ? ನಂತರನೇ ನನಗೇನಾಗಿಲ್ಲಲ್ಲ, ಅವನಿಗೇನಾಗಲ್ಲ ಅಂತ ತಿಳ್ಕೊಬೇಡ. ಅವ್ರಿಗೇನಾಗಿಲ್ಲ, ನನಗೆ ಕೇಳಿ ನೋಡಿ. ಯಾಕ್ರಿ ನಮಸ್ಕಾರ ಮಾಡಲ್ಲ? ನಮಸ್ಕಾರ ಮಾಡೋದವರೆಲ್ಲ ಉದ್ಧಾರ ಆಗ್ತಾರಾ? ಈಗ ನೋಡಿ ಎಷ್ಟು ಜನ ಇಲ್ಲ ನೋಡ್ರಿ, ಅವನು ಏನು ನಮಸ್ಕಾರ ಮಾಡಲ್ಲ, ನೋಡಿ ರಾಜನಾಗಿ ಮೆರೆದಿದ್ದಾನೆ ಅಂದರೆ ಅವನ ಥರನೇ ನಾನಿರಬೇಕು ಅಂತ ಅರ್ಥನ. ಜೀವ ಜೀವ ಭೇದ ಇಲ್ಲ. ಆದ್ದರಿಂದ ಧೈರ್ಯವಾಗಿ ಹೇಳ್ತಿ, ಅವನು ಏನೂ ಸಂಧ್ಯಾವಂದನೆ ಮಾಡದಿದ್ದರೂ ಕೂಡ ರಾಜನಾಗಿ ಮೆರೀತಾ ಇದ್ದಾನೆ, ಆದ್ದರಿಂದ ನಾನು ಸಂಧ್ಯಾವಂದನೆ ಮಾಡದೆ ರಾಜನಾಗಿ ಮೆರೀತೇನೆ. ಇದು ತಪ್ಪಿಸಿಕೊಳ್ಳುವ ಮಾರ್ಗ, ಇದು ತಪ್ಪು. ಕೊಟ್ಟ ಸಾಲ, ನಮ್ಮ ಹಿರಿಯರು ನಮಗೆ ಸಾಲ ಕೊಟ್ಟಿದ್ದಾರೆ. ಮನೆಯಲ್ಲಿ ಅವರು ಕಷ್ಟ ಬಿದ್ದಾದರೂ ಕೂಡ ಸಂಧ್ಯಾವಂದನೆ ಮಾಡ್ತಾಯಿದ್ರು, ಜಪ ಮಾಡ್ತಾಯಿದ್ರು. ಮಡಿ ಮಾಡಲಿಕ್ಕೆ ಎಷ್ಟು ಕಷ್ಟ ಆಗಿದ್ದರೂ ಕೂಡ ಇಜ್ಜಲೋಲೆಯಲ್ಲಿ ಅಡುಗೆ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ ವೈಶ್ವದೇವ ಬಲಿಹರಣ ಯಾಕೆ ಮಾಡ್ತಾಯಿದ್ರು ಅಂತಂದರೆ, ನಮಗೆ ಹಿರಿಯರು ಕೊಟ್ಟ ಸಾಲವನ್ನು ಮುಂದಿನ ಜನಾಂಗಕ್ಕೆ ನಾವು ಕೊಡಲಿಲ್ಲ ಅಂದರೆ ನಮ್ಮನ್ನು ಹಿರಿಯರು ನಾಯಿ ಅಂತ ಕರೀತಾರೆ. ಆದ್ದರಿಂದ ಮಾಡಬಾರದು. ಕೊಟ್ಟ ಸಾಲ ತೀರಿಸಬೇಕು, ಆವಾಗಲೇ ಮಾನವ ಜನ್ಮ ದೊಡ್ಡದಾಗುತ್ತೆ. ಇಂಥ ಹೀನ ಮಾನವನಾಗಬಾರದು ಅನ್ನುವುದನ್ನು ತೋರಿಸಲಿಕ್ಕೆ ಕೊಟ್ಟ ಸಾಲವ ಕೊಡದವ ನಾಯಿ. ಇವತ್ತು ತಾಯಿ ಆದಂಥವಳು ನಮ್ಮನ್ನು ಎಷ್ಟು ಚೆನ್ನಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ 9 ತಿಂಗಳು ಗರ್ಭದಲ್ಲಿ ಹೊತ್ತು ಹೆತ್ತು ಸಾಕಿ ಸಲಹಿದ್ದಾಳೆ. ಅಂತಹ ತಾಯಿಗೆ ನಾವೇನು ಮಾಡ್ತೀವಿ? ಹೆಂಡತಿ ಬಂದ ಕೂಡಲೇ ಸಾಕಬೇಕಾದ್ರೆ ಕಷ್ಟ ಆಗುತ್ತೆ ಅಂತ ವೃದ್ಧಾಶ್ರಮದಲ್ಲಿ ಹಾಕ್ಬಿಡ್ತೀವಿ. ಅಯ್ಯೋ, ಯಾರು ಸಾಕ್ತಾರೆ ಅವಳನ್ನು, ನಮಗೆಲ್ಲ ಸಂತೋಷಕ್ಕೆ ಅಡ್ಡಿ ಅಂತ ಹೇಳಿ ತಗೊಂಡೋಗಿ ವೃದ್ಧಾಶ್ರಮದಲ್ಲಿ ಹಾಕ್ಬಿಡೋದು. ಇದು ನ್ಯಾಯವ? ಹಾಗಾದ್ರೆ ಅವರು ಕೊಟ್ಟ ಸಾಲ 9 ತಿಂಗಳು ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ಹೆತ್ತು ಹೊತ್ತು ಸಾಕಿ ಸಲಹಿದ್ದಕ್ಕೆ ನಾವು ವೃದ್ಧಾಶ್ರಮದಲ್ಲಿ ಸಾರಿಸೋದು, ಇದು ಯಾವ ನ್ಯಾಯ? ಇದನ್ನು ಶಾಸ್ತ್ರ ಹೇಳುತ್ತೆ ಎಷ್ಟು ಚೆನ್ನಾಗಿ, ಕೊಟ್ಟ ಸಾಲವ ಕೊಡದವ ನಾಯಿ ಅಂತ. ಇದು ಯಾಕೆ ಹೀಗಾಯಿತು? ಯಾಕೆ ಈ ಥರ ಅಂದರೆ ತನ್ನ ತಾಯಿಯನ್ನು ಸಾರಾಸಗಟಾಗಿ ತಗೊಂಡೋಗಿ ವೃದ್ಧಾಶ್ರಮದಲ್ಲಿ ಯಾಕೆ ಸೇರಿಸ್ತಾನೆ? ಇದು ಕಾರಣ ಏನು ಅಂದರೆ ಒಂದೇ ಕಾರಣ, ನಾಳೆ ನನಗೂ ಇದೇ ಗತಿ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಪಂಚಭೇದ, ಜೀವ ಜೀವ ಭೇದ ಉಂಟಂತ ಗೊತ್ತಿಲ್ಲ. ಪರಮಾತ್ಮನಿಗೂ ನನಗೂ ಭೇದ ಉಂಟಂತ ಗೊತ್ತಿಲ್ಲ. ಈ ಗೊತ್ತಿಲ್ಲದೆ ಇದ್ದ ಕಾರಣವೇ ಇಂತಹ ದೊಡ್ಡ ಅಪಚಾರ ಮಾಡಲಿಕ್ಕೆ ಕಾರಣ. ಗುರುಗಳಿಗೆ ಬಂದ ಕೂಡಲೇ ನಮಸ್ಕಾರ ಮಾಡಬೇಕು, ಹೇಳಿಕೊಡೋದೇ ಇಲ್ಲ. ಮಠಕ್ಕೆ ಬಂದರೆ ಪಂಚೆ ಉಟ್ಕೊಂಡು ಊಟ ಕೂಡಬೇಕು ಅನ್ನೋದೇ ಗೊತ್ತಿಲ್ಲ. ಕೇಳಿದ್ರೆ ಪಂಚೆ ಉಟ್ಕೋಬೇಕಾ, ಹಾಗಾದ್ರೆ ಊಟ ಬೇಡ ಬಿಡಿ ಅಂತ ಹೇಳುವ ಯುವಕರನ್ನ ಎಷ್ಟು ಕಾಣಬೇಕು ಇವತ್ತು. ಇವರೇನು ತಿಳ್ಕೊಂಬಿಟ್ಟಿದ್ದಾರೆ, ನಮ್ಮ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿ BE ಓದಿಸಿಬಿಟ್ಟು ಫಾರಿನ್ಗೆ ಸೇರಿಸಿಬಿಟ್ರೆ ನಮ್ಮ ಜನ್ಮ ಸಾರ್ಥಕ ಅಂತ ತಿಳ್ಕೊಂಡಿದ್ದಾರೆ ಇವತ್ತಿನ ಜನಾಂಗ. ದೊಡ್ಡ ಅಪರಾಧ ಇದು. ಆವಾಗ ಕೊಟ್ಟ ಸಾಲವ ಕೊಡದವ ನಾಯಿ ಅಂತ ಅದನ್ನೇ ದಾಸರು ಹೇಳ್ತಾ ಇದ್ದಾರೆ. ಏನು ಮಾಡಬೇಕು? ನೀವು ಓದಿಸೋದು ಬಿಡಿಸೋದು ನಿಮ್ಮ ಕರ್ಮ ಅದು. ಆದರೆ ಸರಿಯಾದ ಸಂಸ್ಕಾರವನ್ನು ಕೊಡದೆ, ಬೆಳಗ್ಗೆ ಒಬ್ಬರು ಹೇಳಿದರು, ಸರಿಯಾದ ಸಂಸ್ಕಾರವನ್ನು ಕೊಡದಿದ್ದರೆ ನಾವಾಗಿ ಏನು ಪ್ರಯೋಜನ ಅಂತ. ಆದ್ದರಿಂದ ಮಕ್ಕಳಿಗೆ ನಾವು ಕೊಡಬೇಕಾದ್ದು ಇಂಗ್ಲೀಷ್ ಮೀಡಿಯಂ ಓದಿಸೋದಲ್ಲ, BE ಓದಿಸೋದಲ್ಲ, ಸಂಸ್ಕಾರ ಏನು ಕೊಟ್ಟಿದ್ದೀವಿ ಇದು ಬಹಳ ಮುಖ್ಯ.
ದೇವರನ್ನು ಹೇಗೆ ಉಪಾಸನೆ ಮಾಡಬೇಕು, ವ್ರತ ನಿಯಮಗಳನ್ನು ಹೇಗೆ ಮಾಡಬೇಕು, ನಮ್ಮ ಹಿರಿಯರು ಕೊಟ್ಟ ಸಾಲವನ್ನು ನಾವು ನಮ್ಮ ಮಕ್ಕಳಲ್ಲಿ ತೀರಿಸಿದರೆ ಆಗ ಹಿರಿಯರು ನಿಂತು ಅಬ್ಬಾ ನಾನು ನೀನು ಕೊಟ್ಟದ್ದು ಸಾರ್ಥಕ ಆಯಿತು ಅಂತ ಹೇಳ್ತಾರೆ. ನಾನು ಕೊಟ್ಟದ್ದು ನೀನು ಏನು ಮುಂದೆ ಜನಾಂಗ ಕೊಟ್ಟಿದೆಯಾ ಅಂತ ಕೇಳಿದರೆ ನಾವು ಸಾಲಗಾರರಾಗ್ತೇವೆ. ಇದನ್ನು ಹೇಳಿದರು, ಕೊಟ್ಟ ಸಾಲವ ಕೊಡದವ ನಾಯಿ. ಎಂಥ ದೊಡ್ಡ ಮಾತು. ಇನ್ನು ಇಟ್ಟ ಭಾಷೆಯ ತಪ್ಪುವ ನಾಯಿ ಅಂತ. ಇಟ್ಟ ಭಾಷೆಯ ತಪ್ಪುವ ನಾಯಿ ಅಂದರೆ, ಇಟ್ಟ ಅಂದರೆ ಜಗತ್ತಿನಲ್ಲಿ ಕೊಡೋದು ಅಂದರೆ ಡೈರೆಕ್ಟಾಗಿ ಕೊಡೋದು, ಇಟ್ಟ ಅಂದರೆ ಬರೆದಿಡೋದು. ನಮ್ಮ ಶ್ರೀಮದಾಚಾರ್ಯ ನಮಗೆ ಡೈರೆಕ್ಟಾಗಿ ಸಿಗಲ್ಲ. ಏನು ಮಾಡಿದರು, 37 ಗ್ರಂಥದಲ್ಲಿ ಬರೆದಿಟ್ರು. ಏನಂತ ಬರೆದಿಟ್ರು, ಯಾವುದೇ ಪುರಾಣವನ್ನು ಓದಬೇಕಾದರೆ ಡೈರೆಕ್ಟಾಗಿ ಓದಬೇಡ್ರಿ, ಅದರದ್ದೇ ಒಂದು ಭಾಷೆ ಇದೆ, ಆ ಭಾಷೆಯಿಂದ ಓದಿ. ಇಂಥ 81 ಭಾಷೆಗಳನ್ನು ತಿಳಿಸಿಕೊಟ್ರು. ಭಾಷಾಸ್ತು ತ್ರಿವಿಧಾಜ್ಞೇಯ ಅಂತ ಅದನ್ನೇ ಹೇಳಿದರು. ಸಮಾಧಿ ಭಾಷೆ, ದರ್ಶನ ಭಾಷೆ, ಗುಹ್ಯ ಭಾಷೆ ಅಂತ. ಸಮಾಧಿ ಸಮಾಧಿ, ಸಮಾಧಿ ದರ್ಶನ, ಸಮಾಧಿ ಗುಹ್ಯ, ಹೀಗೆ ಭಾಷೆಗಳಲ್ಲಿ 81 ಭಾಷೆಗಳಿದೆ. ನಮಗೆ ಆ ಭಾಷೆಯ ಒಳಗೆ ಹೋದರೆ ಮಾತ್ರ ಗೊತ್ತಾಗೋದು. ಶ್ರೀಮದ್ ಆಚಾರ್ಯರು ತಿಳಿಸದೆ ಹೋಗಿದ್ದಿದ್ರೆ ಇವತ್ತು ಪುರಾಣ ಇತಿಹಾಸ ಯಾವುದೂ ಅರ್ಥ ಆಗ್ತಿರಲಿಲ್ಲ. ಅಂತಹ ಇಟ್ಟ ಭಾಷೆಯ ತಪ್ಪುವ ನಾಯಿ. ಶ್ರೀಮದ್ ಆಚಾರ್ಯರು ಈ ಭಾಗವತದಲ್ಲಿ ಹೇಳುವಾಗ ಈ ಮಾತನ್ನು ಹೇಳ್ತಾರೆ. ಏನು ಅಂತಂದರೆ, ಈ 81 ಭಾಷೆಗಳನ್ನು ಓದದೆ, ಅರ್ಥ ಮಾಡಿಕೊಳ್ಳದೆ ಪುರಾಣಗಳನ್ನು ಯಾರಾದರೂ ಓದಿದರೆ ಅವರಿಗೇನು ಅಂಧಂತಮಸ್ಸು ಎಂಬತಕ್ಕಂಥ ನರಕ ಆಗುತ್ತೆ. ಬಹಳ ಕಠೋರವಾಗಿರತಕ್ಕಂಥ ಮಾತನ್ನು ಹೇಳ್ತಾರೆ. ಈ ಭಾಷೆಗಳ ಪರಿಚಯ ಇಲ್ಲದೆ ಪುರಾಣ ಅಧ್ಯಯನ ಮಾಡಬಾರ್ದು. ಸುಮ್ಮನೆ ಒಂದು ಉದಾಹರಣೆ ಕೊಡ್ತೇನೆ. ಕೃಷ್ಣ, ಸಣ್ಣ ಉದಾಹರಣೆ ಗೊತ್ತಾಗಲಿ ಅಂತ, ಹೇಗೆ ಭಾಷೆಗಳ ಪರಿಚಯ ಇರುತ್ತೆ. ಕೃಷ್ಣ ತನಗೆ ಮಕ್ಕಳಾಗಿರೋದಿಲ್ಲ. ಆವಾಗ ಏನು ಮಾಡ್ತಾನೆ, ತನಗೆ ಮಕ್ಕಳಾಗಬೇಕು ಅಂತ ಹೇಳಿ ಮಹಾರುದ್ರದೇವರನ್ನು ಕುರಿತು ತಪಸ್ಸು ಮಾಡ್ತಾನೆ. ಮಹಾರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದಾಗ ರುದ್ರದೇವರು ಪ್ರತ್ಯಕ್ಷರಾಗ್ತಾರೆ. ಇದು ಭಾಗವತ ದಶಮಸ್ಕಂದ ಉತ್ತರಾರ್ಧದಲ್ಲಿ ಇರುವ ಮಾತು. ಅದನ್ನು ನಾನು ನಿಮಗೆ ಉದಾಹರಣೆಯಾಗಿ ಕೊಡ್ತಾ ಇದ್ದೇನೆ. ಆವಾಗ ಮಕ್ಕಳಾಗೋದಿಲ್ಲ. ರುದ್ರದೇವರು ಪ್ರತ್ಯಕ್ಷರಾಗಿ ಏನು ಬೇಕು ಅಂದರೆ ಮಕ್ಕಳು ಬೇಕು ಅಂತಂದಾಗ ಮಗುವನ್ನು ಕೊಡ್ತಾರೆ, ಅನುಗ್ರಹ ಮಾಡ್ತಾರೆ. ಆಗ ರುದ್ರದೇವರ ಅನುಗ್ರಹದಿಂದ ಕೃಷ್ಣನಿಗೆ ಪ್ರದ್ಯುಮ್ನನೆಂಬ ಮಗನಾದ ಅಂತ ಭಾಗವತಲ್ಲಿದೆ. ಇದನ್ನು ಓದಿದರೆ ನರಕ ಅಲ್ಲದೆ ಮತ್ತಿನ್ನೇನಾಗುತ್ತೆ ಹೇಳಿ. ಹಾಗಾದರೆ ಇದಕ್ಕೇನು ಅರ್ಥ ಮಾಡಬೇಕು? ಶ್ರೀಮದ್ ಆಚಾರ್ಯರು ನನ್ನ ಸ್ವಂತ ಮಾತಲ್ಲ, ಸ್ಕಂದ ಪುರಾಣದಲ್ಲೇ ಇರುವ ಮಾತನ್ನು ನಿಮಗೆ ಉದಾಹರಣೆ ಕೊಡ್ತೇನೆ ಅಂತ ಹೇಳಿ ಉದಾಹರಣೆಯನ್ನು ಕೊಡ್ತಾರೆ. ಏನು ಅಂತ ಕೊಡ್ತಾರೆ ಅಂದರೆ, ರುದ್ರದೇವರಿಗೆ ಹೇಳ್ತಾರೆ, ನಿನ್ನನ್ನು ನೀನು ಸರ್ವೋತ್ತಮ ಎಂದು ಪ್ರತಿಪಾದಿಸಿಕೋ. ಆಗ ರುದ್ರದೇವರು ಹೇಳ್ತಾರೆ, ನಾನು ಈ ಥರ ಹೇಳಿಬಿಟ್ರೆ ಜಗತ್ತು ನನ್ನನ್ನು ಬಿಡ್ತದೆ, ಇಡೀ ಜಗತ್ತು ಅಟ್ಟಾಡಿಸ್ಕೊಂಡು ನನಗೆ ಬರ್ತದೆ. ಏನು ಮಾಡಬೇಕು? ನೀನು ನನಗೊಂದು ವರ ಕೊಡೋದಾದರೆ ನಾನು ನೀನು ಹೇಳಿದ ಹಾಗೆ ಕೇಳ್ತೇನೆ. ಏನು ವರ? ನಿನಗೆ ಮಕ್ಕಳಾಗಬೇಕು ಅಂತ ನೀನು ನನ್ನನ್ನು ಕುರಿತು ತಪಸ್ಸು ಮಾಡಬೇಕು. ಆಗ ನಾನು ನಿನಗೆ ವರ ಕೊಡಬೇಕು. ಇದನ್ನು ID ತೊಗೊಂಡು ನಾನು ಎಲ್ಲರಿಗೂ ತೋರಿಸ್ತೀನಿ, ನಾನು ಸರ್ವೋತ್ತಮ. ಯಾಕೆ ಗೊತ್ತಾ? ನೋಡಿ ID-ಯಿಂದ. ಎಲ್ಲಿಯಾದರೂ ಈಗ CBI ಅವರು ಬಂದುಬಿಟ್ರೆ ನೀವು ಒಮ್ಮನೆ ಒಳಗೆ ಬಿಡ್ತೀರಾ? ನೀವು CBI ಅನ್ಲಿಕ್ಕೆ ಏನು ಗ್ಯಾರಂಟಿಯಿಂದ ಐಡೆಂಟಿ ಕಾರ್ಡ್ ತೋರಿಸ್ಬೇಕು. ಹಾಗೆ ನಾನು ಐಡೆಂಟಿ ಕಾರ್ಡ್ ತೋರಿಸ್ಬೇಕಲ್ಲ, ಏನು ಮಾಡಲಿ? ನೋಡಿ, ಕೃಷ್ಣ ತನಗೆ ಮಕ್ಕಳಾಗಲಿಲ್ಲ, ಆವಾಗ ನನ್ನನ್ನು ಕುರಿತು ತಪಸ್ಸು ಮಾಡಿದ, ನನ್ನ ಅನುಗ್ರಹದಿಂದಲೇ ಅವನಿಗೆ ಗಂಡು ಮಗು ಆಯಿತು ಪ್ರದ್ಯುಮ್ನ ಅಂತ ನಾನು ID ತೋರಿಸ್ತೇನೆ, ಅದಕ್ಕೆ ವರ ಕೊಡು ಅಂತ. ಕೃಷ್ಣ ತಥಾಸ್ತು ಅಂದ. ರುದ್ರದೇವರಿಗೆ ಕೊಟ್ಟ ವರವನ್ನು ಪೂರ್ತಿ ಮಾಡಲಿಕ್ಕಾಗಿ ತಾನು ತಪಸ್ಸು ಮಾಡಿದ ಹೊರತು ತನಗೆ ಮಕ್ಕಳಾಗಬೇಕು ಅಂತ ತಪಸ್ಸು ಮಾಡಿದ್ದಲ್ಲ. ಈ ಭಾಷೆಯ ಜ್ಞಾನ ಗೊತ್ತಿಲ್ಲದೆ ನಾವು ಪುರಾಣ ಓದಿದರೆ ಎಷ್ಟು ಅನರ್ಥ ಆಗುತ್ತೆ. ಪಂಚಭೇದಗಳ ಜ್ಞಾನ ಆಗಬೇಕಾದ್ರೆ ಈ ಭಾಷೆಯ ಜ್ಞಾನ ಬೇಕು. ಅದನ್ನು ಹೇಳ್ತಾರೆ, ಇಟ್ಟ ಭಾಷೆಯ ತಪ್ಪುವ ನಾಯಿ ಅಂದರು. ಈ ಭಾಷೆಗಳ ಜ್ಞಾನ ಗೊತ್ತಿಲ್ಲದೆ ಪುರಾಣ ಓದ್ಲಿಕ್ಕೆ ಹೋಗ್ತಾರಲ್ಲ, ಇವರೆಲ್ಲ ನಾಯಿಗಳಲ್ಲದೆ ಮತ್ತೇನು? ನಾಯಿ ಅಂತ ಯಾಕೆ ಕರೆದ್ರಿ ಅಂದರೆ ಪಂಚಭೇದಗಳ ಜ್ಞಾನ ಇಲ್ಲ ಅಂತ ಅರ್ಥ. ಅಂಥವರೇ ತಾನೇ ಓದಬೇಕು. ಪಂಚಭೇದಗಳ ಜ್ಞಾನ ಇರುವವರು ಯಾಕೆ ಈ ಅರ್ಥ ಮಾಡ್ಕೊತಾರೆ? ಇದೆಲ್ಲ ಒಳಗಿನ ಭಾಷೆ. ಆಮೇಲೆ ಕಟ್ಟೆ ಮೇಲೆ ಕುಳಿತುಕೊಂಡು ಅಟ್ಟಹಾಸದೆ ಬೊಗಳುವ ನಾಯಿ ಅಂದರು. ಕಟ್ಟೆ ಮೇಲೆ ಅಂದರೆ ಯಾವುದು ಅಂತಂದರೆ, ಕಟ್ಟೆ ಅಂತಂದರೆ ನಿಮಗೊಂದು ಸುಂದರ ಉದಾಹರಣೆ ಕೊಡ್ತೇನೆ ಕಟ್ಟೆ ಅನ್ನುವ ಶಬ್ದಕ್ಕೆ. ಯಾಕೆಂದರೆ ಅದಕ್ಕೆ ಉದಾಹರಣೆ ಕೊಟ್ಟರೆ ಇಲ್ಲಿ ಈ ಶಬ್ದವನ್ನು ಯಾಕೆ ಆಡಿದ್ದಾರೆ ಅಂತ ಗೊತ್ತಾಗ್ತದೆ. ಇಲ್ಲಿ ಮೊದಲಿಗೆ ಅರ್ಥ ಹೇಳಿಬಿಡ್ತೇನೆ. ಕಟ್ಟೆ ಅಂದರೆ ಏನು ಅಂದರೆ, ನಾನು ನನ್ನದು ಎಂಬ ಅಹಂಕಾರವೇ ಕಟ್ಟೆ. ಇಲ್ಲಿ ನಾನು ನನ್ನದು ಎಂಬ ಅಹಂಕಾರವೇ ಕಟ್ಟೆ. ಯಾಕೆ ಅಂತ ನೀವು ಕೇಳ್ಬೋದು. ಆ ಕಟ್ಟೆ ಅನ್ನುವ ಶಬ್ದಕ್ಕೊಂದು ಅರ್ಥ ಬೇಕಲ್ವ. ರಾಮಾಯಣದಲ್ಲಿ ಒಂದು ಪ್ರಸಂಗ ಬರುತ್ತೆ. ಏನು ಅಂತಂದರೆ, ಲಕ್ಷ್ಮಣ ಒಂದು ಕಟ್ಟೆ ಮೇಲೆ ಕೂತಿರ್ತಾನೆ, ಮಣ್ಣಿನ ಬೆಟ್ಟದ ಮೇಲೆ ಕೂತಿರ್ತಾನೆ. ಎಲ್ಲ ಮುಗಿದ ಮೇಲೆ ರಾಮ ಹೊರಟಿರ್ತಾನೆ. ಹೊರಟಾಗ
ಲಕ್ಷ್ಮಣ ಅಂತಾನೆ, ರಾಮ ಯಾವಾಗಲೂ ನಾನೇ ಧನಸ್ಸು ಹೊರಬೇಕಾ, ಇವತ್ತು ನೀನು ಹೊರು ಅಂದ. ಆಯ್ತಪ್ಪ ಅಂತ ತಾನು ಧನಸ್ಸು ತೊಗೊಂಡು ಹೊರ್ತಾನೆ. ಸ್ವಲ್ಪ ಮುಂದೆ ಹೋದ್ಮೇಲೆ, ಏನು ರಾಮ ಇದು, ನೀನು ಯಾಕೆ ತೊಗೊಂಡೆ, ನಾನು ಇರೋದೇ ಅದಕ್ಕೆ, ಇದೇನು ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಅಲ್ಲಪ್ಪ ನೀನೇ ಹೇಳಿದೆಯಲ್ಲ, ನಾ ಹೇಳಿದ್ನ ನನಗೇ ಗೊತ್ತಿಲ್ವಲ್ಲ ಅಂತಾನೆ ಅವನು. ಆಗ ಏನು ಬೇಡ, ಕಟ್ಟೆ ಮೇಲೆ ಕೂತಿದ್ಯಲ್ಲ ಅದೇ ಪ್ರಭಾವ, ಯೋಚನೆ ಮಾಡು. ಅಯ್ಯೋ ದೊಡ್ಡ ಅಪರಾಧ ಆಯಿತು, ಏನಾದರೂ ನನಗೆ ಪರಿಹಾರ ಕೊಡು ಅಂತ. ಏನು ಬೇಡ, ಮಣ್ಣಿನ ಮೂಟೆ ಹೊರು ಅಂದ. ಯಾವ ಕಟ್ಟೆ ಮೇಲೆ ಕೂತಿದ್ಯಲ್ಲ ಆ ಮೂಟೆ ಹೊರು ಅಂದ. ಸರಿ ಹೊತ್ಕೊಂಡು ನಡೆದ. ಎಲ್ಲಿ ತನಕ, ನೀನು ನಾನು ಹೇಳೋ ತನಕ ಹೊರು ಅಂದ. ಅದೇ ಶಿಕ್ಷೆ ಅವನಿಗೆ. ಹೊತ್ತ ಎಲ್ಲಿ ತನಕ ಅಂದರೆ ಯುದ್ಧ ಮುಗಿಯಿತು, ರಾಮ ಹೋದ, ಭರತ ಅಗ್ನಿ ಪ್ರವೇಶ ಹೊರಟಿದ್ದ, ತಡೆದ, ತಾನು ಪಟ್ಟಾಭಿಷಿಕ್ತನಾದ ಮೇಲೆ ಲಕ್ಷ್ಮಣ ಕರೆದ. ನಾನು ಅವತ್ತು ನೀನು ಮೂಟೆ ಹೊರಲಿಕ್ಕೆ ಕೊಟ್ಟಿದ್ನಲ್ಲ, ಏನು ಮಾಡಿದೆ, ತಂದಿದ್ದೀನಿ ಸ್ವಾಮಿ, ಇಲ್ಲಿ ಅದನ್ನು ಕಟ್ಟು ಅಂದ. ಅದರಿಂದ ಒಂದು ಕಟ್ಟೆ ಕಟ್ಟಿದರು. ಈಗ ನೋಡಿ ಪ್ಲ್ಯಾನ್ ತೋರಿಸ್ತೀನಿ ಅಂದ. ಏನು, ಭರತ ಹೋಗಿ ಹತ್ತು ಅಂದ. ಕಟ್ಟೆ ಮೇಲೆ ಹತ್ತಿ ಕೂತ್ಕೊಂಡ. ಅವಾಗ ಏನಂದ ಭರತ ಗೊತ್ತಾ, ಈ ಕಟ್ಟೆಯಲ್ಲಿ ಕೂತ ಮೇಲೆ ಹೇಳಿದ ಮಾತು ಭರತ, ನೀನು ಮಾತ್ರ ಅಯೋಧ್ಯೆಗೆ ರಾಜನಲ್ಲ, 14 ವರ್ಷ ನಾನು ಆಳಿದ್ದೀನಿ ಅಂದ. ಗೊತ್ತು, ಇಳಿ ಅಂದ. ಇಳಿದ ಮೇಲೆ ಕೇಳ್ತಾನೆ, ರಾಮ ನಾನು ಏನಂದೆ, ನಿಂಗೆ ಎಲ್ರಿಗೂ ಗೊತ್ತಾಗಿದೆ, ಸುಮ್ ಕೊಡು ಅಂದ. ಆಮೇಲೆ ಹೇಳಿದ, ವಿಭೀಷಣ ನೀನು ಹತ್ತು ಅಂದ. ಅವನು ಹತ್ತಿದ. ಅವನು ಅಂದ, ನೀನು ಅಯೋಧ್ಯೆಗಿರ್ಬೋದು, ನಾನು ಲಂಕೆಗೆ ಅಧಿಪತಿ ಅಂದ. ಗೊತ್ತು, ಇಳಿ ಅಂದ. ಎಲ್ರದ್ದು ಹೋದವ್ರದ್ದೆಲ್ಲ ಇದೇ ಹಣೆ ಬರ ಆಯಿತು. ಕೊನೆಗೆ ಲಕ್ಷ್ಮಣ ಅಂದ, ಕೈ ಮುಗಿದ, ಬೇಡ ಸ್ವಾಮಿ ಅನುಭವಿಸಿಬಿಟ್ಟಿದ್ದೀನಿ ಅಂದ. ಸರಿ ಬೇಡ, ಹನುಮ ನೀನು ಹತ್ತು ಅಂದ. ಹನುಮ ಹತ್ತಿದ ಕೂಡಲೇ ಇಲ್ಲಿ ಹೇಗಿದ್ನೋ ಹಾಗೆ ಕೈ ಮುಗಿದುಕೊಂಡು ರಾಮ ಅಂತಂದ. ಆದ್ದರಿಂದ ಈ ಕಟ್ಟೆ ಮೇಲೆ ಕೂಡುವ ಅಧಿಕಾರ ಯಾರಿಗಾದರೂ ಇದ್ದರೆ ಅದು ಹನುಮನಿಗೆ ಮಾತ್ರ, ಇನ್ಯಾರಿಗೂ ಈ ಕಟ್ಟೆ ಮೇಲೆ ಕೂಡುವ ಅಧಿಕಾರ ಇಲ್ಲ. ಕಟ್ಟೆ ಅಂದರೆ ಊರಿನ ಕಟ್ಟೆ ಅಂತ ಅರ್ಥ. ಇಡೀ ಒಂದು ಊರು ಅಂದರೆ ಒಂದು ಪ್ರಾಣದೇವರ ಗುಡಿ ಇರಲೇಬೇಕು. ಯಾಕಿರಬೇಕು, ಅದು ರಾಮ ಕಟ್ಟಿಸಿಕೊಟ್ಟದ್ದು. ಆ ಕಟ್ಟೆಯಲ್ಲಿ ಏನು ಇಡೀ ಊರಿಗೆ ನಾನು ನನ್ನದು ಅಂತ ಬರುತ್ತೆ, ಅದೆಲ್ಲ ಕಟ್ಟೆಯಲ್ಲಿ ಕೂತಿರ್ತದೆ. ಯಾರು ಆ ಕಟ್ಟೆಗೆ ಬಂದು ಕೈ ಮುಗಿತಾರೆ ಅವರಿಗೆ ನಾನು ನನ್ನದು ಅನ್ನೋ ಅಹಂಕಾರ ಹೊಟ್ಟೋಗುತ್ತೆ ಅಂತ. ಅದಕ್ಕೆ ಈ ನಾನು ನನ್ನದು ಅಂತ ಅನ್ನತಕ್ಕಂಥದ್ದು ಏನಿದೆ ಅದು ಕಟ್ಟೆ. ಅದನ್ನು ಇಲ್ಲಿ ದಾಸರು ಹೇಳಿದರು, ಕಟ್ಟೆಯ ಮೇಲೆ ಕುಳಿತುಕೊಂಡು ಅಂದರೆ ನಾನು. ಯಾಕೆ ಪಂಚಭೇದ ಜ್ಞಾನ ಇಲ್ಲ ನೋಡಿ, ಅದಕ್ಕೆ ಹೇಳಿದ್ದು ನಾಯಿ ಅನ್ನುವ ಶಬ್ದಕ್ಕೆ ಪಂಚಭೇದ ಜ್ಞಾನ ಇಲ್ಲದ್ದು ಅಂತ ಮಾತಿಗೆ ಅದಕ್ಕೆ ತೋರಿಸ್ತಾ ಇದ್ದೀನಿ. ಕಟ್ಟೆಯ ಮೇಲೆ ಕುಳಿತುಕೊಂಡು ಅಟ್ಟಹಾಸದಿ ಬೊಗಳುವ ನಾಯಿ. ಅಟ್ಟಹಾಸ ಏನು, ನನಗಿಂತ ದೊಡ್ಡ ದೇವರಿದ್ದಾನ, ನಾನೇ ಸರ್ವೋತ್ತಮ, ನಾನೇ ಎಲ್ಲ ಜೀವೋತ್ತಮ, ಎಲ್ಲ ಬೊಗಳೋದಕ್ಕೊಂದು ಅರ್ಥ ಇದ್ದರೆ ಕೇಳಿ, ಆ ಥರ ಎಲ್ಲ ಬೊಗಳುತ್ತೆ. ನಾನೇ ದೇವರಾಗಿ ಬಿಡ್ತೇನೆ, ನನಗಿಂತ ದೊಡ್ಡ ದೇವರಿದ್ದೇನೆ, ಆ ದೇವರಿಗೆ ಗುಣ ಇಲ್ಲ, ಈ ದೇವರಿಗೆ ಗುಣ, ಏನೇನೋ ಬೊಗಳುತ್ತೆ ನಾಯಿ. ಅದಕ್ಕೋಸ್ಕರ ಹೇಳಿದರು ಆ ಅಟ್ಟಹಾಸದೆ ಬೊಗಳುವ ನಾಯಿ ಅಂತ. ಇಷ್ಟು ಹೇಳಿ ಮತ್ತೆ ಒಂದೊಂದು ಬಿಡಿಸ್ಲಿಕ್ಕೆ ತುಂಬ ಇದೆ, ಸಮಯಕ್ಕೆ ಸೆಟ್ ಮಾಡ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು, ಕೊಟ್ಟು ಕುದಿಯುವ ಕೆಟ್ಟ ನಾಯಿಯಂತೆ ಇಟ್ಟ ಅನ್ನವ ಹಂಗಿಪ ನಾಯಿ. ಇದು ಬಹಳ ಮುಖ್ಯ. ಕೊಟ್ಟು ಕುದಿಯುವ ಅಂದರೆ ಏನು, ಜೀವನದಲ್ಲಿ ಕೊಟ್ಟು ಬಿಟ್ಟು ಕುದಿಯೋದು ಅಂತ. ಕೊಟ್ಟು ಕುದಿಯೋದು ಅಂತ ಅನ್ನೋದಕ್ಕೆ ಇವತ್ತು ನಾವು ನೋಡಿ ಮಕ್ಕಳಿಗೋಸ್ಕರ ಮಾಡ್ತೀವಿ ಏನು ಕೋಟಿಗಟ್ಟಲೆ ಆಸ್ತಿ ಮಾಡಿರ್ತೀವಿ. ಯಾರಿಗೆ? ನಮ್ಮ ಮಕ್ಕಳಿಗೆ ರೀ. ಕೊನೆಗೆ ಆ ಮಕ್ಕಳು ಅದನ್ನೆಲ್ಲ ತಗೊಂಡು ನಮ್ಮನ್ನು ವೃದ್ಧಾಶ್ರಮದಲ್ಲಿ ಸೇರಿಸುವಾಗ ಎಷ್ಟು ಪರಿಸ್ಥಿತಿ ಬರ್ತದೆ ಅಂದರೆ, ಒಂದು ತಿಂಗಳ ಶುಗರ್ ಪೇಷಂಟಾಗಿ ಔಷಧಿ ತಗೋಬೇಕಾದ್ರೆ ಅವನು ಗಿಂಜಬೇಕು, ಗೆಂಜಿ ಯಾಕೆ ಮಾಡಿಕೊಟ್ಟದ್ದಲ್ಲ ಇವನೇ, ಅದನ್ನೆಲ್ಲ ತಗೊಂಡು ಔಷಧಿ ದುಡ್ಡು ಬೇಕಾದ್ರೆ ಅವನು ಗೆಂಜಬೇಕು. ಅದಕ್ಕೆ ಕೊಟ್ಟು ಕುದಿಯುವ ಕೆಟ್ಟ ನಾಯಿ. ನಿನ್ನನ್ನು ಕೊಟ್ಟು ಕುದಿಯುವ ಪರಿಸ್ಥಿತಿ ಯಾಕೆ ಬಂತು, ನೀನು ಯಾರು ಮಾಡು ಅಂದರು. ಅಲ್ಲ, ಶಾಸ್ತ್ರ ಹೇಳುತ್ತಲ್ಲ ಮಕ್ಕಳಿಗೆ ಮಾಡಬೇಕು ಅಂತ. ಅದಕ್ಕೆ ಪಂಚಭೇದ ಜ್ಞಾನ ಇಲ್ಲ, ಅದಕ್ಕೆ ಮಕ್ಕಳಿಗೆ ಮಾಡಿದಿ. ಪಂಚಭೇದ ಜ್ಞಾನ ಇದ್ದಿದ್ದರೆ ನೀನು ಮಕ್ಕಳಿಗೆ ದುಡ್ಡು ಮಾಡ್ತಿರಲಿಲ್ಲ. ಮತ್ತು ಏನು ಮಾಡಬೇಕು, ಮಕ್ಕಳಿಗೆ ದುಡ್ಡನ್ನು ಸಂಪಾದನೆ ಮಾಡುವ ಮಾರ್ಗ ತಿಳಿಸ್ಕೊಡ್ಬೇಕು. ಸಂಸ್ಕಾರವೇ ದುಡ್ಡು, ಮಕ್ಕಳನ್ನು ದುಡ್ಡಾಗಿ ಮಾಡು. ಇವೆಲ್ಲ ಹಿರಿಯರ ಮಾತು ಎಷ್ಟು ಅರ್ಥಪೂರ್ಣ ಅಂದರೆ, ಕೊಟ್ಟು ಕುದಿಯುವ ಕೆಟ್ಟ ನಾಯಿ. ನಾವು ಮಾಡಿಡಬಾರ್ದನ್ನೆಲ್ಲ ಮಾಡಿಡ್ತೀವಿ. ಏನು ಮಾಡಬೇಕೋ ಮಕ್ಕಳಿಗೆ ಅದನ್ನು ಮಾಡೋದಿಲ್ಲ.